ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ಕೊಂಡಾಡುವೆ ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ಕೊಂಡಾಡುವೆ ಅಗ್ನಿಯ ದುರ್ಗ ನೀನೇ ಆದರಣ ಮಳೆ ನೀನೇ ಅಗ್ನಿಯ ದುರ್ಗ ನೀನೇ ಆದರಣ ಮಳೆ ನೀನೇ ಇಕ್ಕಟ್ಟಲ್ಲಿ ಜೊತೆ ನೀನೇ ഇരുಳಲ್ಲಿ ಬೆಳಕು ನೀನೇ ಇಕ್ಕಟ್ಟಲ್ಲಿ ಜೊತೆ ನೀನೇ ഇരുಳಲ್ಲಿ ಬೆಳಕು ನೀನೇ ಸ್ತೋತ್ರ 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 ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ನಾ ಕೊಂಡಾಡುವೆ ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ನಾ ಕೊಂಡಾಡುವೆ ನೋವಿಗೆ ವೈದ್ಯ ನೀನೇ ಸ್ತುತಿಗೆ ಯೋಗ್ಯ ನೀನೇ ನನ್ನ ನೋವಿಗೆ ವೈದ್ಯ ನೀನೇ ಸ್ತುತಿಗೆ ಯೋಗ್ಯ ನೀನೇ ಬಲವೆಲ್ಲ ನೀನೇ ಅಯ್ಯ ನನ್ನ ಆಸೆಯು ನೀನೇ ಅಯ್ಯ ನನ್ನ ಬಲವೆಲ್ಲ ನೀನೇ ಅಯ್ಯ ನನ್ನ ಆಸೆಯು ನೀನೇ ಅಯ್ಯ ಸ್ತೋತ್ರ 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 ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ನಾ ಕೊಂಡಾಡುವೆ ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ನಾ ಕೊಂಡಾಡುವೆ ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವು ಮುರಿಯಿತಯ್ಯ ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವು ಮುರಿಯಿತಯ್ಯ ಅಬ್ರಹಾಮನ ಆಶೀರ್ವಾದವು ನನಗೆ ದೊರಕಿತಯ್ಯ ಅಬ್ರಹಾಮನ ಆಶೀರ್ವಾದವು ನನಗೆ ದೊರಕಿತಯ್ಯ ಎಲ್ಲರೂ ಸೇರಿ ಸ್ತೋತ್ರ 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 ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ನಾ ಕೊಂಡಾಡುವೆ ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ನಾ ಕೊಂಡಾಡುವೆ ಸ್ತೋತ್ರ 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 ಎಲ್ಲರೂ ನನ್ನೊಂದಿಗೆ ಸೇರಿ ಆ ಉನ್ನತವಾದ ದೇವರನ್ನ ಘನಪಡಿಸೋಣ ಪ್ರಿಯರೇ ಆಮೆನ್ ಎಲ್ಲ ಸ್ತುತಿಗೆ ಅರ್ಹನು ಎಲ್ಲ ಮಹಿಮೆಗೂ ಪಾತ್ರನಾಗಿರುವ ದೇವರು ಎಲ್ಲ ದೇವದೂತರುಗಳ ಸ್ತೋತ್ರಗಳ ಮಧ್ಯದಲ್ಲಿ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತಹ ದೇವರನ್ನ ಎಲ್ಲರೂ ಕೂಡ ನಾವು ಆತನನ್ನು ಮಹಿಮೆ ಪಡಿಸೋಣ ಅಪ್ಪ ಈ ಒಂದು ಸಮಯದಲ್ಲಿ ನಿನ್ನನ್ನು ನಾವು ಆರಾಧಿಸ್ತೇವೆ ನಿನ್ನನ್ನು ನಾವು ಮಹಿಮೆ ಪಡಿಸ್ತೇವೆ ನಿನ್ನನ್ನು ನಾವು ಕೊಂಡಾಡ್ತೇವೆ ರಾಜ ಅಪ್ಪ ನೀವೇ ನಮ್ಮ ಜೀವಿತದ ಸಂತೋಷವು ರಾಜ ನಮಗೆ ಆಪತ್ತು ಕಾಲದಲ್ಲಿ ನಮಗೆ ಸಹಾಯಕನು ರಾಜ
ನೀವೇ ಅಪ್ಪ ನಮ್ಮ ವೈದ್ಯನೂ ಆಗಿದ್ದೀರಾ ಸ್ವಾಮಿ. ನಿನ್ನನ್ನು ನಾವು ಕೊಂಡಾಡ್ತೇವೆ ಅಪ್ಪ. ನಮ್ಮ ಕತ್ತಲ ಜೀವನದಲ್ಲಿ ನೀವೇ ನಮಗೆ ಬೆಳಕಾಗಿದ್ದೀರಾ ಅಪ್ಪ. ನಮ್ಮ ದುಃಖದ ಸಮಯದಲ್ಲಿ ನಮಗೆ ಆದರಣೆಯು ನೀವೇ ಆಗಿದ್ದೀರಾ ಸ್ವಾಮಿ. ನಿನ್ನನ್ನು ನಾವು ಕೊಂಡಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೆ ನಿನ್ನ ರಕ್ತದಿಂದ ನೀತಿವಂತನಾಗಿ ಮಾಡಿರುವೆ. ಯೇಸುವೆ ನಿನ್ನ ರಕ್ತದಿಂದ ನನ್ನ ನೀತಿವಂತನಾಗಿ ಮಾಡಿರುವೆ. ಪರಿಶುದ್ಧ ಆತ್ಮನಿಂದ ನಿನ್ನ ಪ್ರೀತಿಯ ಸುರಿಸಿರುವೆ. ಪರಿಶುದ್ಧ ಆತ್ಮನಿಂದ ನಿನ್ನ ಪ್ರೀತಿಯ ಸುರಿಸಿರುವೆ. ಸ್ತೋತ್ರ 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 ಸ್ತೋತ್ರ. ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ನಾ ಕೊಂಡಾಡುವೆ. ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ನಾ ಕೊಂಡಾಡುವೆ. ಸ್ತೋತ್ರ 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 ಸ್ತೋತ್ರ. ಆಮೆನ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಹೌದು, ನಮ್ಮ ದೇವರು ಎಲ್ಲ ಸ್ತುತಿಗೆ, ಮಹಿಮೆಗೆ, ಎಲ್ಲ ಘನತೆಗೂ ಆತನು ಯೋಗ್ಯನಾಗಿರುವಂಥ ದೇವರು ಆತನಾಗಿದ್ದಾನೆ ಅಲ್ವಾ ಪ್ರಿಯರೇ? ಆಮೆನ್. ಈ ಒಂದು ಸಮಯದಲ್ಲಿ ಕೂಡ ಆಮೆನ್, ನಮ್ಮ ಜೀವಿತದಲ್ಲಿಯೂ ಕೂಡ ಆ ದೇವರನ್ನು ನಾವು ಘನಪಡಿಸುವಂಥ ಸಮಯವಿದು. ಆಮೆನ್. ಇದುವರೆಗೂ ಕೂಡ ನಡೆಸಿದಂಥ ದೇವರು, ಇದುವರೆಗೂ ಕೂಡ ನಮ್ಮನ್ನು ಕಾಪಾಡಿದಂಥ ಆ ದೇವರನ್ನು ಈ ಒಂದು ದಿನ ಆತನನ್ನು ಮಹಿಮೆಪಡಿಸುವಂಥ ಸಮಯ ಪ್ರಿಯರೇ. ಈ ನಮ್ಮ ಜೀವಿತಗಳಲ್ಲಿ ಎಷ್ಟೋ ತಡೆಗಳು, ಎಷ್ಟೋ ರೀತಿಯಾದಂಥ ಒಂದು ಜೀವಿತದ ಆಶೀರ್ವಾದಕ್ಕೆ ಇರುವಂಥ ತಡೆಗಳಿದ್ದರೂ ಕೂಡ ನಮಗೆ ಒಂದು ನಿರೀಕ್ಷೆ ಉಂಟು. ನಮ್ಮ ದೇವರು ಆತನು ನೋಡಿ ಸುಮ್ಮನಿರುವ ದೇವರಲ್ಲ. ಕೇಳಿ ಪ್ರಾರ್ಥನೆಗಳನ್ನು ಕೇಳಿ ಆಲಿಸಿ ಮೌನವಾಗಿರುವಂಥ ದೇವರಾತನಲ್ಲ. ಆತನು ಅದ್ಭುತ ಮಾಡುವಂಥ ದೇವರಾತನಾಗಿದ್ದಾನೆ ಪ್ರಿಯರೇ. ಆಮೆನ್. ನಮ್ಮ ಪ್ರಾರ್ಥನೆಯನ್ನು ನಾವು ಮಾಡಿ ಆಯಿತಾ? ಆಮೆನ್. ಇನ್ನೂ ಭಯಪಡುವ ಅವಶ್ಯಕತೆ ಇಲ್ಲ. ಎಲ್ಲ ವಿಷಯಗಳಲ್ಲಿಯೂ ದೇವರಿಗೆ ಯಾವುದರ ಬಗ್ಗೆನೂ ಚಿಂತೆ ಮಾಡದೆ ನಿಮ್ಮ ಕೋರಿಕೆಗಳನ್ನು ತಿಳಿಯಪಡಿಸಿರಿ ಎಂಬುದಾಗಿ ಪೌಲನು ಫಿಲಿಪ್ಪಿಯದವರಿಗೆ ಬರೀತಾರೆ ಪ್ರಿಯರೇ. ನಮ್ಮ ಒಂದು ಕೋರಿಕೆಯನ್ನು, ನಮ್ಮಲ್ಲಿರುವಂಥ ಆ ಒಂದು ಪ್ರಾರ್ಥನಾ ಮನವಿಯನ್ನು ಯಾವುದರ ಬಗ್ಗೆ ಚಿಂತೆ ಮಾಡದೆ ನಾವು ದೇವರಿಗೆ ಸಮರ್ಪಿಸಿದ್ದೇವಾ, ಅದಾದ ನಂತರ ಯೋಚಿಸುತ್ತಾ ಇರುವಂಥ ಯಾವ ಪ್ರಯೋಜನವೂ ಇಲ್ಲ. ಆಮೆನ್. ಮಾಡಬೇಕಾದದ್ದು ಒಂದೇ. ಯೇಸು ಸ್ವಾಮಿ ಹೇಳಿದ ಹಾಗೆ, ನೀವು ನನ್ನ ನಾಮದಲ್ಲಿ ಏನನ್ನು ಕೇಳಿಕೊಳ್ಳುತ್ತೀರೋ ಅದನ್ನು ಹೊಂದಿಕೊಂಡಿರಿ ಎಂಬುದಾಗಿ ನಂಬಿರಿ, ಅದು ಹಾಗೇ ನೆರವೇರಲ್ಪಡ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸದೇ ಇರೋದಕ್ಕೆ, ನಮಗೆ ಸದುತ್ತರವನ್ನು ಕೊಡದೇ ಇರೋದಕ್ಕೆ ನಮ್ಮ ದೇವರು ಆತನು ಕಲ್ಲೋ ಮಣ್ಣೋ ಮರವೋ ಆತನಲ್ಲ. ಆತನು ಜೀವಿಸುವಂಥ ದೇವರು, ಮಾತನಾಡುವಂಥ ದೇವರು. ಆಮೆನ್. ಆತನು ಕಣ್ಣಿದ್ದು ಕಾಣದೇ ಇರುವ, ಬಾಯಿದ್ದು ಮಾತನಾಡದೇ ಇರುವ, ಕೈಯಿದ್ದು ಮುಟ್ಟದೇ ಇರುವಂಥ ಒಂದು ಶಿಲೆ ಅಲ್ಲ. ಆತನು ಜೀವ ಸ್ವರೂಪನಾದ ದೇವರು, ಮರಣದಿಂದ ಮೃತ್ಯುಂಜಯನಾಗಿ ಎದ್ದಿರುವಂಥ ದೇವರು. ಆಮೆನ್. ಆತನು ನಮ್ಮ ಕಣ್ಣೀರನ್ನು ಕಾಣುವಂಥ ಎಲ್ರೋಯಿ, ಆತನು ನಮ್ಮ ಕೂಗನ್ನು ಕೇಳುವಂಥ ದೇವರು, ನಮಗೆ ಬೇಕಾಗಿರುವಂಥದ್ದನ್ನು ಅಗತ್ಯತೆಗೆ ಮೀರಿ ಕೊಡುವಂಥ ಯೆಹೋವ ಹೀರೆ ಆತನು. ಈ ಒಂದು ದಿನ ನಿಮ್ಮ ಜೀವಿತದಲ್ಲಿ ಏನು ಇಲ್ಲ ಎನ್ನುವಂಥ ಆ ಒಂದು ಕಾರ್ಯಗಳನ್ನೇ ಯೋಚನೆ ಮಾಡುತ್ತಾ ಈ ದಿನ ಕುಳಿತಿದ್ದೀರಾ? ಅಯ್ಯೋ, ಇದೊಂದು ಅದ್ಭುತ ನಡೆದ್ಬಿಟ್ರೆ ಸಾಕು ಎಂಬುದಾಗಿ ಕಾಯ್ತಾನೇ ಇದ್ದೇನೆ, ಆದರೆ ಆ ದಿನ ಯಾವಾಗ ಬರ್ತದೋ ಎಂಬುದಾಗಿ ಈ ದಿನ ನೀವು ಯೋಚನೆಯಲ್ಲಿ ಕುಳಿತಿದ್ದೀರಾ. ನನ್ನ ಪ್ರೀತಿಯ ದೇವಜನರೇ, ಈ ದಿನ ಕರ್ತನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಕರ್ತನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಆಮೆನ್. ಈ ದೇವರು ಆತನು ನಿಮಗಾಗಿ ಅದ್ಭುತವನ್ನು ಮಾಡುವುದಕ್ಕಾಗಿ ಯಾವಾಗಲೂ ಕೂಡ ಮಿಡಿಯುವಂಥ ದೇವರೇ.
ತಕ್ಕ ಸಮಯದಲ್ಲಿ ಎಲ್ಲವನ್ನ ಸುಂದರವಾಗಿ ಮಾಡುವಂಥ ದೇವರು. ಆತನ ಕಾಲ ಬರುವಾಗ, ಆತನ ಸಮಯ ಬರುವಾಗ ಒಂದು ಕ್ಷಣವೂ ಕೂಡ ಆತನು ಕಾಯದೆ ಆತನು ನಿಮಗಾಗಿ ಅದ್ಭುತ ಮಾಡುವ ದೇವರು ಆತನಾಗಿದ್ದಾನೆ. ನಿಮ್ಮ ಒಂದು ಅದ್ಭುತಕ್ಕೆ ನೀವು ಯಾವ ರೀತಿಯಲ್ಲಿ ನೀವು ಕಾದು ಕುಳಿತಿದ್ದೀರೋ ಅದಕ್ಕಿಂತಲೂ ಹೆಚ್ಚಾಗಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಆಸಕ್ತಿಯಿಂದ ಇದ್ದಾನೆ. ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡುವಾಗ ಯೇಸು ಈ ಲೋಕದಲ್ಲಿ ಜೀವಂತವಾಗಿರುವಾಗ ಆತನು ಅದ್ಭುತ ಮಾಡದೇ ಇರುವ ದಿನಗಳೇ ಇಲ್ಲ. ಆತನು ಮಾಡಿದಂಥ ಕಾರ್ಯಗಳು ಎಲ್ಲವೂ ಜನರ ಮುಖಗಳಲ್ಲಿ ಮಂದಹಾಸವನ್ನು, ಸಂತೋಷವನ್ನು, ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಬಿಡುಗಡೆಯನ್ನು, ಅದ್ಭುತಗಳನ್ನು ತಂತು. ಯೋಹಾನನು ಈ ರೀತಿಯಾಗಿ ಹೇಳ್ತಾನೆ, ಆತನು ಮಾಡಿರುವಂಥ ಕೆಲಸಗಳೆಲ್ಲ, ಕಾರ್ಯಗಳೆಲ್ಲ, ಮಹತ್ ಕಾರ್ಯಗಳೆಲ್ಲವೂ ಕೂಡ ಪುಸ್ತಕಗಳಲ್ಲಿ ಬರೆಯೋದಾದರೆ ಭೂಮಿಯಲ್ಲಿರುವಂಥ ಎಲ್ಲ ಪುಸ್ತಕಗಳು ಬರೆದು ಮುಗಿಸಿದರೂ ಸಾಲದು. ಹೌದು ನನ್ನ ಪ್ರೀತಿ ದೇವಜನರೇ, ಈ ದಿನ ನಿಮ್ಮ ಪ್ರಾರ್ಥನೆಯನ್ನು ದೇವರು ಸ್ತುತಿಯಾಗಿ ಮಾರ್ಪಡಿಸುವಂಥ ಸಮಯ ಇದು. ಹರ್ಷಿಸಿ ನಲಿದಾಡಿ ದೇವರಿಗೆ ಸ್ತೋತ್ರ ಮಾಡಿ ಎಲ್ಲರ ಮುಂದೆ ಸಾಕ್ಷಿ ಹೇಳಬೇಕೆಂಬುದಾಗಿ ನಿಮ್ಮ ಹೃದಯವು ಹಾತೊರೆಯುತ್ತಾ ಇದೆ ಅಲ್ವಾ? ಓ ದೇವರು ನನಗೆ ಅದ್ಭುತ ಮಾಡಿಬಿಟ್ರು, ಓ ದೇವರು ನನ್ನ ಜೀವಿತದಲ್ಲಿ ನಾವು ನೆನೆಸೋದಕ್ಕಿಂತಲೂ ದೊಡ್ಡ ಕಾರ್ಯಗಳನ್ನು ಮಾಡಿದ್ರೆ ಎಂಬುದಾಗಿ ನಿಶ್ಚಯವಾಗಿ ಮಾಡುವನು. ನಿಮಗೆ ಮಾಡಿದ್ರೆ ಕರ್ತನು ಯಾರಿಗೆ ಮಾಡಲಿಕ್ಕಿದ್ದಾನೆ? ಆತನ ರಕ್ತವನ್ನೇ ಚೆಲ್ಲಿ ಜೀವವನ್ನೇ ಕೊಟ್ಟು ಸ್ವರ್ಗೀಯ ಜನರಾಗಿ ನಿಮ್ಮನ್ನು ಕರೆದಿರುವಂಥ ಆ ದೇವರು ನಿಮಗೆ ಒಂದು ಸಣ್ಣ ಅದ್ಭುತವನ್ನು ಮಾಡದೆ ಬಿಟ್ಬಿಡ್ತಾನೋ? ಓ ಪ್ರೀತಿಯ ದೇವಜನರೇ, ದೇವರಿಗೆ ನೀವು ಕೇಳುವಂಥ ಆ ಒಂದು ಕಾರ್ಯ, ನೀವು ಕೇಳುತ್ತಿರುವಂಥ ಆ ಒಂದು ಅದ್ಭುತ ಆತನಿಗೆ ಬಹಳ ಚಿಕ್ಕದು. ಆತನಿಗೆ ಕಠಿಣವಾದಂಥದ್ದು ಯಾವುದೂ ಇಲ್ಲ. ಸ್ವಂತ ಮಗನನ್ನೇ ನಮಗೋಸ್ಕರ ಮುರಿಯಲ್ಪಡುವುದಕ್ಕಾಗಿ, ಜಡಿಯಲ್ಪಡುವುದಕ್ಕಾಗಿ ಆತನು ಕೊಟ್ಟಾತನು ನಾವು ಕೇಳಿದನ್ನು ಕೊಡದೇ ಇರುವನೋ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರಲ್ಲಿ 32ರಲ್ಲಿ ಪೌಲನು ರೋಮಾಪುರದವರಿಗೆ ಬರೀತಾನೆ. ಹೌದು ನನ್ನ ಪ್ರೀತಿಯ ದೇವಜನರೇ, ನಿಮ್ಮ ಕೊರತೆಗಳು, ನಿಮಗಿರುವಂಥ ಬೇಡಿಕೆಗಳು, ಪ್ರಾರ್ಥನೆಗಳು ಆತನಿಗೆ ದೊಡ್ಡ ಸವಾಲೇ ಅಲ್ಲ. ಈ ದಿನ ಆತನನ್ನು ಮಹಿಮೆ ಪಡಿಸಿರಿ. ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರನ್ನು ಸ್ತುತಿಸುವಂಥದ್ದು ಇದೆಯಲ್ಲ, ಅದಕ್ಕಿಂತಲೂ ಮೇಲಾದದ್ದು ಯಾವುದೂ ಇಲ್ಲ. ಗುಣಗುಟ್ಟುವ ಜನರ ಮಧ್ಯದಲ್ಲಿ ಯಾವಾಗಲೂ ಕೊರತೆಗಳನ್ನು ಮಾತನಾಡುವಂಥ ಜನರ ಮಧ್ಯದಲ್ಲಿ ನೀವು ಇರದೆ ನನ್ನ ಕರೆದ ದೇವರು ನಂಬಿಗಸ್ತನೆಂಬುದಾಗಿ ನಂಬಿ, ನನ್ನ ವಿಮೋಚಕನು ಜೀವ ಸ್ವರೂಪನೆಂಬುದಾಗಿ ಯೋಬನಂತೆ ನಂಬಿ ಆತನನ್ನು ಸ್ತುತಿಸಿರಿ, ಆತನನ್ನು ಘನಪಡಿಸಿರಿ. ಆತನು ಯೋಗ್ಯನು, ಆತನು ಎಲ್ಲ ಮಹಿಮೆಗೆ ಪಾತ್ರನು. ಸೂರ್ಯನು ಉದಿಸುವುದು ಎಷ್ಟು ನಿಶ್ಚಯವೋ ಅಷ್ಟು ನಿಶ್ಚಯವಾಗಿ ದೇವರು ತನ್ನ ಮುಖವನ್ನು ನಿಮ್ಮ ಮುಂದೆ ಪ್ರಕಟಪಡಿಸುವಂಥ ದೇವರು. ಅದೇ ಓಶಿಯ 6ರಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಗಾಯಗಳನ್ನು ಕಟ್ಟುವಾತನೂ ಆತನೇ, ನಮ್ಮಲ್ಲಿ ಇರುವಂಥ ವೇದನೆಯನ್ನು ಮಾರ್ಪಡಿಸುವ ಆತನೂ ಆತನೇ ಅಲ್ವಾ? ಆದ್ದರಿಂದ ಆ ಒಂದು ದೇವರನ್ನು ಮನಸ್ಸಾರೆ ನಾವು ಆರಾಧಿಸೋಣ ಪ್ರಿಯರೇ ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನೀನೇ ನನ್ನ ಆಧಾರವು, ನೀನೇ ನನಗೆ ಎಲ್ಲವೂ, ನೀವೇ ಸಾಕು ನನಗೆ యేసయ్య, ನಿನ್ನ ಬಿಟ್ಟು ಬಾಳೆನು ದಯಾಮಯ, ನೀವೇ ಸಾಕು ನನಗೆ యేసయ్య, ನಿನ್ನ ಬಿಟ್ಟು ಬಾಳೆನು ದಯಾಮಯ, ನೀನೇ ನನ್ನ ಆಧಾರವು, ನೀನೇ ನನಗೆ ಎಲ್ಲವೂ.
ಕಣ್ಣೀರ ಕಡಲಲ್ಲಿ ನಾ ಮುಳುಗಿ ಹೋಗಿರಲು, ಕಷ್ಟದ ಕಾಲದಲ್ಲಿ ನಿನ್ನ ಕೂಗಲು. ಕಣ್ಣೀರ ಕಡಲಲ್ಲಿ ನಾ ಮುಳುಗಿ ಹೋಗಿರಲು, ಕಷ್ಟದ ಕಾಲದಲ್ಲಿ ನಿನ್ನ ಕೂಗಲು. ಮೊರೆಯನ್ನು ಕೇಳಿದೆ ಸ್ವಾಮಿ, ಬಿಡುಗಡೆಯ ನೀಡಿದೆ. ಮೊರೆಯನ್ನು ಕೇಳಿದೆ ಸ್ವಾಮಿ, ಬಿಡುಗಡೆಯ ನೀಡಿದೆ. ನೀವೇ ಸಾಕು ನನಗೆ యేసయ్య, ನಿನ್ನ ಬಿಟ್ಟು ಬಾಳೆನು ದಯಾಮಯ. ನೀವೇ ಸಾಕು ನನಗೆ యేసయ్య, ನಿನ್ನ ಬಿಟ್ಟು ಬಾಳೆನು ದಯಾಮಯ. ನೀನೇ ನನ್ನ ಆಧಾರವು, ನೀನೇ ನನಗೆ ಎಲ್ಲವೂ. ಹೇಳೋಣ ಪ್ರಿಯರೇ, ಅಪ್ಪ ಸಿರಿ ಸಂಪತ್ತೆಲ್ಲ ಮಾಯವಾದದೆ, ಯಾವುದು ಶಾಶ್ವತ ಅಲ್ಲಪ್ಪ. ನಿನ್ನ ಪ್ರೀತಿ ಒಂದೇ ನನಗೆ ಶಾಶ್ವತವಾದದ್ದು. ಈ ಲೋಕದಲ್ಲಿ ನಾನು ಎಷ್ಟೇ ಉನ್ನತಗಳನ್ನು, ಎಷ್ಟೇ ಆ ಒಂದು ಎತ್ತರವನ್ನು ಕಂಡರೂ ಕೂಡ ಅಪ್ಪ, ನಿನ್ನ ಮುಂದೆ ಎಲ್ಲವೂ ಕಸವೇ ರಾಜ. ಈ ಲೋಕವನ್ನೇ ನಾನು ಸಂಪಾದಿಸಿಕೊಂಡ್ರೂ ಕೂಡ ನಿನ್ನಲ್ಲಿರುವಂತಹ ಸಂತೋಷ, ನಿನ್ನಲ್ಲಿರುವಂತಹ ತೃಪ್ತಿ ನನ್ನಲ್ಲಿ ಎಲ್ಲೂ ಸಿಗಲ್ಲಪ್ಪ. ಕರ್ತನೇ, ನೀ ನನಗೆ ಸಾಕು, ನೀ ನನಗೆ ಸಾಕು ಎಂಬುದಾಗಿ ಹೇಳಿ ಆಡೋಣವ. ಸಿರಿ ಸಂಪತ್ತೆಲ್ಲ ಮಾಯವೇ ಮಾಯಾ, ನಿನ್ನ ಪ್ರೀತಿ ಒಂದೇ ಶಾಶ್ವತವಯ್ಯ. ಸಿರಿ ಸಂಪತ್ತೆಲ್ಲ ಮಾಯವೇ ಮಾಯಾ, ನಿನ್ನ ಪ್ರೀತಿ ಒಂದೇ ಶಾಶ್ವತವಯ್ಯ. ಯಾರಿಗೆ ಹೋಲಿಸಲಯ್ಯ, ಸರ್ವಶಕ್ತ ನೀಯೇಸಯ್ಯ. ಯಾರಿಗೆ ಹೋಲಿಸಲಯ್ಯ, ಸರ್ವಶಕ್ತ ನೀಯೇಸಯ್ಯ. ನೀವೇ ಸಾಕು ನನಗೆ యేసయ్య, ನಿನ್ನ ಬಿಟ್ಟು ಬಾಳೆನು ದಯಾಮಯ. ನೀವೇ ಸಾಕು. ಎಲ್ಲರೂ ಕೂಡ ನನ್ನೊಂದಿಗೆ ಹೇಳೋಣವ, ನೀವೇ ಸಾಕು ಅಪ್ಪ, ನಿನ್ನನ್ನು ಬಿಟ್ಟು ನಾ ಬಾಳಲಾರೆ ಯೇಸುವೆ. ನನ್ನ ಜೀವಕ್ಕೆ ಎಲ್ಲವೂ ನೀನೇ ಅಪ್ಪ. ನೀವೇ ಸಾಕು ನನಗೆ యేసయ్య, ನಿನ್ನ ಬಿಟ್ಟು ಬಾಳೆನು ದಯಾಮಯ. ನೀನೇ ನನ್ನ ಆಧಾರವು, ನೀನೇ ನನಗೆ ಎಲ್ಲವೂ. ನೀವೇ ಸಾಕು ನನಗೆ, ಆಮೆನ್. ನಿನ್ನ ಬಿಟ್ಟು ಬಾಳೆನು ದಯಾಮಯ. ನೀವೇ ಸಾಕು ನನಗೆ యేసయ్య, ನಿನ್ನ ಬಿಟ್ಟು ಬಾಳೆನು ದಯಾಮಯ. ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ಮೆಚ್ಚಿದ ನನ್ನ ದೇವರೇ, ನಿನ್ನನ್ನೇ
ಯೇಸುವೇ, ಮನ ಮೆಚ್ಚಿದ ನನ್ನ ದೇವರೇ, ನಿನ್ನನ್ನೇ ಪ್ರೀತಿಸುವೆ, ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಆತನು ಕೆಸರಿನಿಂದ ನಮ್ಮನ್ನ ಎತ್ತಿ ಧೂಳಿನಿಂದ ನಮ್ಮನ್ನ ಮೇಲಕ್ಕೆತ್ತಿ ಬಂಡೆಯ ಮೇಲೆ ಆತನು ನಿಲ್ಲಿಸಿದ್ದಾನೆ ಪ್ರಿಯರೇ. ಆಮೆನ್. ಆತನ ಮಹಿಮೆಯನ್ನು ಕಾಣದೆ ನಾವು ಹೋದರೂ ಕೂಡ ಕರ್ತನು ನಮ್ಮನ್ನ ಕಾಣದೆ ಹೋಗಲಿಲ್ಲ. ಆತ ನಮ್ಮನ್ನ ಪ್ರೀತಿಸಿದ್ರು. ಈ ಒಂದು ದಿನ ನಮಗೆ ಯಾವ ಅದ್ಭುತಕ್ಕಾಗಿ ನಾವು ಕಾತು ಕುಳಿತಿದ್ದೇವೋ, ಅಯ್ಯೋ ನಮಗಿದಿಲ್ಲ ಎಂಬುದಾಗಿ, ಆದರೆ ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ಎಂಥ ಪರಿಸ್ಥಿತಿಯಿಂದ, ಎಂಥ ಇಕ್ಕಟ್ಟಿನಿಂದ, ಎಂಥ ಸ್ಥಾನದಿಂದ ನಮ್ಮನ್ನು ಮೇಲೆತ್ತಿದ್ದನು ಎಂಬುದಾಗಿ ನಾವು ನೋಡುವಾಗ ಯಾವುದು ಕೂಡ ಆತನಿಂದ ಮಾಡಲಿಕ್ಕೆ ಆಗದೇ ಇರುವಂಥದ್ದಿಲ್ಲ ಪ್ರಿಯರೇ. ಅಷ್ಟೆಲ್ಲ ಮಾಡಿರುವ ದೇವರು ನಿಮ್ಮ ಜೀವಿತದಲ್ಲಿ ಈಗ ಕೈ ಬಿಟ್ಟು ಬಿಡುವನೋ? ಅಷ್ಟೆಲ್ಲ ನಿಮಗಾಗಿ ಕೇಳದೇನೆ ಕೊಟ್ಟಂಥ ಕರ್ತನು, ಕೇಳದೇನೆ ನಿಮ್ಮ ಸ್ಥಾನವನ್ನು ಮಾರ್ಪಡಿಸಿದ ದೇವರು ಈ ದಿನ ನಿಮ್ಮನ್ನು ಕೈ ಬಿಟ್ಟು ಬಿಡುವನೋ? ನೀವು ಕೇಳಿದಾಗ ಇಲ್ಲ ಎಂಬುದಾಗಿ ಹೇಳುವನೋ? ಈ ಲೋಕದ ತಂದೆ ತನ್ನ ಮಕ್ಕಳು ಕೇಳುವುದನ್ನು ಕೊಡುವಾಗ ಕರ್ತನು ನಿಶ್ಚಯವಾಗಿ ನಿಮ್ಮ ಎಲ್ಲ ಮನಸ್ಸಿನ ಆಸೆನ ನೆರವೇರಿಸ್ತಾನೆ. ಆದರೆ ನಾವು ಒಂದು ಬಾರಿ ನಮ್ಮನ್ನು ದೇವರು ಯಾವ ಸ್ಥಾನದಿಂದ ಎತ್ತಿದನೆಂಬುದಾಗಿ ಯೋಚನೆ ಮಾಡಿ ಅದನ್ನು ಸ್ತೋತ್ರದಿಂದ ಆತನಿಗೆ ಕೃತಜ್ಞತೆ ಹೇಳೋಣವ. ಥ್ಯಾಂಕ್ ಯು. ದರಿದ್ರನನ್ನು ಧೂಳಿಂದ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ, ದರಿದ್ರನನ್ನು ಧೂಳಿಂದ ಎತ್ತಿ ಬಂಡೆಯ ಮೇಲೆ ನೀ ನಿಲ್ಲಿಸಿರುವೆ, ನಿನ್ನ ಮಹಿಮೆ ಕಾಣದೆ ನಾ ಹೋದರು, ನಿನ್ನ ಮಹಿಮೆ ಕಾಣದೆ ನಾ ಹೋದರು, ಪ್ರೀತಿಸಿದೆ ಅಪ್ಪ ನನ್ನ ಪ್ರಾಣವ, ಪ್ರೀತಿಸಿದೆ ಅಪ್ಪ ನನ್ನ ಪ್ರಾಣವ, ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ, ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಪಾಪಿಗೆ ಕ್ಷಮೆಯ ನೀಡಿ ಉನ್ನತದಲ್ಲಿ ನೆಲೆಸಿರುವೆ, ಘೋರ ಪಾಪಿಗೆ ಕ್ಷಮೆಯ ನೀಡಿ ಉನ್ನತದಲ್ಲಿ ನೆಲೆಸಿರುವೆ, ನಿನ್ನ ಪ್ರೀತಿ ಅರಿಯದೆ ನಾ ಹೋದರು, ಪ್ರೀತಿ ಅರಿಯದೆ ನಾ ಹೋದರು, ಕರುಣಿಸಿದೆ ಅಪ್ಪ ನನ್ನ ಆತ್ಮವ, ಕರುಣಿಸಿದೆ ಅಪ್ಪ ನನ್ನ ಆತ್ಮವ, ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ, ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಯಾರು ನಮ್ಮನ್ನು ನಿಂದಿಸಿದರು, ಯಾರು ನಮ್ಮನ್ನು ಅವಮಾನಪಡಿಸಿದಾಗಲೂ ಕೂಡ ಆಮೆನ್, ಕರ್ತನು ನಮ್ಮನ್ನು ಕೈ ಬಿಡಲಿಲ್ಲ ಪ್ರಿಯರೇ.
ನಾವು ನಡೆದು ಬಂದಂಥ ಹಾದಿಗಳು ಎಂತೆಂಥ ಘೋರವಾದದಲ್ವ, ಎಂತೆಂಥ ಪರಿಸ್ಥಿತಿಗಳಲ್ವ. ಅದರ ಮಧ್ಯದಲ್ಲಿ ನಾವು ನಡೆಯುವಾಗಲೆಲ್ಲ ನಾವು ಸುರಿಸಿದಂಥ ಕಣ್ಣೀರು, ನಾವು ಭಯಪಟ್ಟ ಆ ಭಯವು, ನಾವು ಸಂಪೂರ್ಣವಾಗಿ ನುಜ್ಜು ನಲಗಿ ಹೋದಂಥ ಆ ಒಂದು ದಿನಗಳು ಇನ್ನು ನಮ್ಮ ಜೀವಿತದಲ್ಲಿ ಏನೇನು ಉಳಿದಿಲ್ಲ ಎಂಬುದಾಗಿ ಭಯಪಟ್ಟಂಥ ಆ ದಿನಗಳು ಮಾರ್ಪಡಿಸಿ ಕರ್ತನು ನಮ್ಮನ್ನು ಈ ದಿನ ಬಲವುಳ್ಳವರಾಗಿ, ಧೈರ್ಯವುಳ್ಳವರಾಗಿ ಕರ್ತನು ಮಾರ್ಪಡಿಸಿದಾನಲ್ಲ, ಆ ದೇವರನ್ನು ನಾವು ಇನ್ನೂ ಹೆಚ್ಚಾಗಿ ಆಶ್ರಯಿಸಿಕೊಳ್ಳುವುದು ಎಷ್ಟು ಯುಕ್ತವಾದದ್ದಲ್ವ. ಯಾರೇ ನನ್ನನ್ನು ನಿಂದಿಸಿದಾರೋ ನಿನ್ನ ಮಾರ್ಗದಿ ಆನಂದಿಸುವೆ. ಯಾರೇ ನನ್ನನ್ನು ದೂಷಿಸಿದಾರೋ ನಿನ್ನ ಮಾರ್ಗದಿ ಆನಂದಿಸುವೆ. ನೀ ನನ್ನ ಆತ್ಮದ ಅಭಿಷೇಕವು, ನೀ ನನ್ನ ಆತ್ಮದ ಅಭಿಷೇಕವು, ನೀ ನನ್ನ ಬಾಳಿಗೆ ಬೆಳಕಾಗಿರುವೆ. ನೀ ನನ್ನ ಬಾಳಿಗೆ ಬೆಳಕಾಗಿರುವೆ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಎಲ್ಲರೂ ನನ್ನೊಂದಿಗೆ ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ಮೆಚ್ಚಿದ ನನ್ನ ದೇವರೇ, ನಿನ್ನನ್ನೇ ಪ್ರೀತಿಸುವೆ. ಮನ ಮೆಚ್ಚಿದ ನನ್ನ ದೇವರೇ, ನಿನ್ನನ್ನೇ ಪ್ರೀತಿಸುವೆ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಿನಗೆ ವಂದನೆ ಕರ್ತನೆ, ನನಗೆ ಸ್ತೋತ್ರಗಳು ರಾಜ. 16,000 ನಾಲ್ಗೆಗಳಿದ್ದರೂ ಕೂಡ ನೀನನ್ನು ಸ್ತುತಿಸಲು ಸಾಧ್ಯವಿಲ್ಲಪ್ಪ ಕರ್ತನೆ. ಅಪ್ಪ ನಿನ್ನ ನಾಮವು ಮಹಿಮೆಗೆ, ಪ್ರಭಾವಕ್ಕೂ ಎಲ್ಲದಕ್ಕೂ ಯುಕ್ತವಾದದಪ್ಪ. ನನ್ನ ಪ್ರೀತಿ ದೇವ ಜನರೇ, ಇರುವ ಸ್ಥಳದಲ್ಲೇ ನಮ್ಮ ಕರಗಳನ್ನು ಮೇಲೆತ್ತಿ ಅಪ್ಪ, ನಮ್ಮ ಜೀವಿತದಲ್ಲಿ ನನಗೆ ಎಷ್ಟೋ ಕಾರ್ಯಗಳಿಗಾಗಿ ನಾನು ನಿನ್ನ ಸಮ್ಮುಖದಲ್ಲಿ ಕಾತಿದ್ದೇನಪ್ಪ. ಆದರೆ ಎಲ್ಲ ಅದ್ಭುತಗಳಿಗಿಂತಲೂ ಮೇಲಾದ ಅದ್ಭುತ ಏನು ಗೊತ್ತಾ? ನೀವೇ ಅಪ್ಪ ನನಗೆ ಎಂಬುದಾಗಿ ಹೇಳೋಣವ. ನೀವೇ ಅಪ್ಪ, ನೀವೇ ಅಪ್ಪ, ನೀವೇ ಅಪ್ಪ. ನಿನ್ನ ಬಳಿಯಲ್ಲಿ ನಾವು ಬಂದಿರುವಂಥದ್ದು ಅಪ್ಪ, ನಿನ್ನ ಪ್ರೀತಿ, ನಿನ್ನ ಒಂದು ಅಪ್ಪ ನನ್ನ ಮೇಲೆ ನೀ ಇಟ್ಟಿರುವಂತಹ ಕೃಪೆ ಅಪ್ಪ. ಈ ಒಂದು ಸಮಯದಲ್ಲಿ ನಿನ್ನ ಮನಸ್ಸಾರೆ ಸ್ತುತಿಸ್ತೇನೆ. ಎಲ್ಲರೂ ಕೂಡ ಏಮೇನ್, ನೀವು ಮನೆಯಲ್ಲಿ ಕುಳಿತಿರಬಹುದು, ಅಥವಾ ನೀವು ಪ್ರಯಾಣದಲ್ಲಿರ್ಬೋದು, ಅಥವಾ ನೀವು ಯಾವುದೇ ಒಂದು ಸ್ಥಳದಲ್ಲಿದ್ದರೂ ಕೂಡ ಒಂದು ನಿಮಿಷ ನಿಮ್ಮ ಹೃದಯವನ್ನು ತೆರೆದು ದೇವರಿಗೆ, ಅಪ್ಪ ನಿನ್ನನ್ನು ಪ್ರೀತಿಸ್ತೇನೆ ಅಪ್ಪ, ನಿನ್ನನ್ನು ಪ್ರೀತಿಸ್ತೇನೆ ಅಪ್ಪ. ನನ್ನ ಜೀವಿತದಲ್ಲಿ ಅದ್ಭುತಗಳು ನಡೀತದೋ ಇಲ್ಲವೋ, ಆದರೆ ನೀ ನನಗೆ ಸಾಕು ದೇವರೇ. ಎಲ್ಲ ಅದ್ಭುತಗಳಿಗಿಂತಲೂ ಮೇಲಾದ ಅದ್ಭುತ ನಾನು ಇನ್ನು ನರಕದಿಂದ ತಪ್ಪಿಸಿ ಜೀವ ಮಾರ್ಗದಲ್ಲಿ ನನ್ನನ್ನು ನಡೆಸಿದೆಯಲ್ಲ ಕರ್ತನೇ. ನಾನು ಎಷ್ಟೋ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಇನ್ನೂ ಮುಗಿದೋಯ್ತು ಎಂಬುದಾಗಿ ನೆನೆಸಿದಂಥ ಸಮಯದಲ್ಲೆಲ್ಲ ನಿನ್ನ ಕರವು ನನಗೆ ಸಹಾಯ ಮಾಡದೇ ಇರುವುದಕ್ಕೆ ಅದು ಮೋಟುಗೈ ಎಲ್ಲ ಎಂಬುವಂಥದ್ದಾಗಿ ನೀ ಎಷ್ಟೋ ಬಾರಿ ನನಗೆ ಪ್ರಕಟ ಮಾಡಿದೆ ದೇವರೇ. ಇದುವರೆಗೂ ಕೂಡ ನನ್ನ ತಲೆ ಬಗ್ಗಿ ಹೋಗಲು ನೀವು ಬಿಡಲಿಲ್ಲ. ನಾನು ವೈರಿಗಳ ಮುಂದೆ ನಾನು ತಲೆ ತಗ್ಗಿಸುವುದಕ್ಕೂ ನಾಚಿಕೆ ಪಡೋದಕ್ಕೂ ನೀವು ಬಿಡಲಿಲ್ಲಪ್ಪ. ಇನ್ನು ಮೇಲೂ ಕೂಡ ನನ್ನ ದೇವರು, ನನ್ನ ತಲೆಯನ್ನು ಎತ್ತುವಂಥ ದೇವರು ನೀವಾಗಿದ್ದೀರ. ಅದ್ಭುತವನ್ನು ಇದುವರೆಗೂ ಮಾಡಿದ ದೇವರು ಆತನು ಇಂದಿಗೂ ಸಜೀವವಾಗಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ ಸ್ವಾಮಿ. ಅಪ್ಪ ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನನ್ನು ಪ್ರೀತಿಸ್ತೇನೆ.
ಹೋರಿಗಳ ಬಲಿಯಲ್ಲಿ ಸಂತೋಷ ಪಡದೇ ಇರುವ ದೇವರು ನೀನು. ಅಪ್ಪ, ನನ್ನ ಆರಾಧನೆಗಾಗಿ ತವಕಿಸುವಂಥ ಹೃದಯ ನಿನ್ನದಪ್ಪ. ನೀ ಮಾಡಿರುವಂಥ ಉಪಕಾರಕ್ಕೆ ನಾವು ಏನನ್ನ ತಿರುಗಿ ಕೊಡುವುದಕ್ಕೆ ಸಾಧ್ಯ ಇಲ್ಲಪ್ಪ. ಯಾಕಂದರೆ ದೇವರೇ, ನೀ ಮಾಡಿರುವಂಥದ್ದು ಅಸಂಖ್ಯವಾದದ್ದು, ಎಣಿಸಲಿಕ್ಕಾಗದೇ ಇರುವಂಥದ್ದು. ಅದರ ಆಗಲ್ಲ ಎಂಬುವಂಥದ್ದನ್ನು ಅಪ್ಪ ಅಳತೆ ಮಾಡಲಿಕ್ಕೆ ಆಗದಷ್ಟು ಕೂಡ ದೊಡ್ಡ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ನೀವು ಮಾಡಿದ್ದೀರಾ ಅಪ್ಪ. ಕಳೆದು ಬಂದಂಥ ಹಾದಿಯನ್ನು ನಾನು ತಿರುಗಿ ನೋಡುವಾಗ ಕರ್ತನೆ, ಎಲ್ಲೋ ಇರಬೇಕಾದಂಥ ನನ್ನ ಅಪ್ಪ ಯಾವುದೋ ಒಂದು ಸ್ಥಳದಲ್ಲಿ ಈ ದಿನ ನಾ ಬದುಕಿರ್ತಿದ್ನೋ ಸತ್ತಿರ್ತೀನೋ ಗೊತ್ತಿಲ್ಲ ಎಂಬುವಂಥ ಪರಿಸ್ಥಿತಿಯಲ್ಲಿರಬೇಕಾದ ನನ್ನನ್ನು ಕರ್ತನೆ, ಈ ಒಂದು ದಿನ ದೇವರೇ ನನ್ನನ್ನು ಮೇಲೆತ್ತಿ ನಿಲ್ಲಿಸಿದ್ರಪ್ಪ. ಎಬ್ಬಿನೇಜರೇ, ಇದುವರೆಗೂ ನೀನು ನಡೆಸಿದ್ಯಾ, ಇನ್ನು ಮುಂದೆಯೂ ಕೂಡ ನಿನ್ನ ಕಾರ್ಯಗಳನ್ನು ನನ್ನ ಕಣ್ಗಳು ಕಾಣ್ತವೆ ಎಂಬುದಾಗಿ ನಂಬೋಣ. ಅಪ್ಪ, ನಿನಗೆ ವಂದನೆ ವಂದನೆ. ಕರ್ತನ ಸಮ್ಮುಖದಲ್ಲಿ ಇರುವಂಥ ದೇವರ ಮಗುವೆ, ಆಮೆನ್. ಆತನೊಂದಿಗೆ ನಾವು ಒಂದಾಗುವಾಗ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನಲ್ಲಿ ನಾವು ಬೆರೆತೋಗುವಾಗ ಕ್ರಿಸ್ತನು ಹೇಳಿದಂತೆ, ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿಯೂ ಇರುವುದಾದರೆ ನೀ ಅಧಿಕವಾಗಿ ಫಲಗಳನ್ನು ಕೊಡ್ತೀಯ ಎಂಬುದಾಗಿ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ಕಾಣಬೇಕಾ? ಆತನೊಂದಿಗೆ ನಾನು ಒಂದಾಗಬೇಕು ಪ್ರಿಯರೇ. ಆತನ ಪ್ರೀತಿಯಲ್ಲಿ ನಮ್ಮನ್ನೇ ಮರೆತು ಆತನನ್ನು ಸ್ತುತಿಸಬೇಕು ಪ್ರಿಯರೇ. ಬನ್ನಿ ಆತನನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ಹಾಡಿದೆ. ನಿನ್ನ ಪ್ರೇಮ ಗೀತೆ ಹಾಡಿ ಶೂನ್ಯ ಮನ ತುಂಬಿ ನಿನ್ನ ನಾನು ನೆನೆದೆ. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ಹಾಡಿದೆ. ಮನದಾಳದಲ್ಲಿ ನೀನಿರಲು ಕ್ರಿಸ್ತ, ಜಗದಾಸೆ ನನಗೆ ತಕೆ. ಮನದಾಳದಲ್ಲಿ ನೀನಿರಲು ಕ್ರಿಸ್ತ, ಜಗದಾಸೆ ನನಗೆ ತಕೆ. ನನ್ನ ಬದುಕಾಗಿರು, ನನ್ನ ಸಿರಿಯಾಗಿರು, ನನ್ನ ಒಡಲಲ್ಲಿ ಉಸಿರಾಗಿರು. ನನ್ನ ಬದುಕಾಗಿರು, ನನ್ನ ಸಿರಿಯಾಗಿರು, ನನ್ನ ಒಡಲಲ್ಲಿ ಉಸಿರಾಗಿರು. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ಹಾಡಿದೆ. ನಿನ್ನ ಪ್ರೇಮ ಗೀತೆ ಹಾಡಿ ಶೂನ್ಯ ಮನ ತುಂಬಿ ನಿನ್ನ ನಾನು ನೆನೆದೆ. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ಹಾಡಿದೆ. ನಿನಗಾಗಿ ಬಾಳಿ ನಿನ್ನೊಡನೆ ಕೊನೆ ಸೇರಲಿ. ನೀ
ಜೀವ ನಿನಗಾಗಿ ಬಾಳಿ ನಿನ್ನೊಡನೆ ಕೊನೆ ಸೇರಲಿ. ಬಾಳು ಸಿಹಿಯಾಗಲಿ ಅದು ಕಹಿಯಾಗಲಿ ನನ್ನ ಮನದಲ್ಲಿ ನೆಲೆಯಾಗಿರು. ಬಾಳು ಸಿಹಿಯಾಗಲಿ ಅದು ಕಹಿಯಾಗಲಿ ನನ್ನ ಮನದಲ್ಲಿ ನೆಲೆಯಾಗಿರು. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ಹಾಡಿದೆ. ನಿನ್ನ ಪ್ರೇಮ ಗೀತೆ ಹಾಡಿ ಶೂನ್ಯ ಮನ ತುಂಬಿ ನಿನ್ನ ನಾನು ನೆನೆದೆ. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ಹಾಡಿದೆ. ಅರುಷದ ಹೊನಲಲ್ಲಿ ಹಿಂದೆಂದು ಮುಳುಗುವೆ. ಅರುಷದ ಹೊನಲಲ್ಲಿ ಎಂದೆಂದು ಮುಳುಗುವೆ. ನಿನ್ನ ಸ್ತುತಿಸಿ ನಲಿಯುವೆ. ಪರಿಶುದ್ಧನಾಗುವೆ. ನಿನ್ನ ಸ್ತುತಿಸಿ ನಲಿಯುವೆ. ಪರಿಶುದ್ಧನಾಗುವೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ಬಯಸುತ್ತಿದೆ. ಉನ್ನತ ದೇವನೇ ನನ್ನೇಸು ರಾಜನೇ ನಿನ್ನಯ ಪ್ರೀತಿಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಆತನ ಪ್ರೀತಿಸ್ತಾ 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 ಆಮೆನ್. ನಮ್ಮ ಜೀವಿತದಲ್ಲಿ ಯಾವ ಕೊರತೆಯೂ ನಾವು ಕಾಣದಂತ ಆಶೀರ್ವಾದವು ನಮ್ಮ ಜೀವಿತದಲ್ಲಿ ಬರಲಿಕ್ಕಿದೆ. ಕೀರ್ತನೆಗಾರನು ಅದಕ್ಕಾಗಿ ಹೇಳ್ತಾನೆ 23ನೇ ಕೀರ್ತನೆಯಲ್ಲಿ, ಆತನು ಹಸಿರು ಹುಲ್ಲುಗಾವಲಿನಲ್ಲಿ ನನ್ನನ್ನು ತಂಗಿಸಿ ವಿಶ್ರಾಂತಿಯ ನೀರಿನ ಬಳಿಯಲ್ಲಿ ನನ್ನನ್ನು ಬರಮಾಡುವ ದೇವರು. ಶುಭವು ಕೃಪೆಯು ಜೀವಮಾನವೆಲ್ಲ ನನ್ನನ್ನು ಹಿಂಬಾಲಿಸ್ತವೆ. ಯಾಕೆಂದರೆ ನಾನು ಕರ್ತನ ಮಂದಿರದಲ್ಲಿ ಯಾವಾಗಲೂ ನಾನು ಇರುತ್ತೇನೆಂಬುದಾಗಿ. ಆತನ ಪ್ರಸನ್ನತೆಯಲ್ಲಿ ನೀವು ಯಾವಾಗಲೂ ಇರುವುದಾದರೆ, ಆತನ ಸನ್ನಿಧಿಯನ್ನು ಆತನ ಪ್ರೀತಿಯನ್ನು ಯಾವಾಗಲೂ ಹುಡುಕೋದಾದರೆ, ನನ್ನ ಪ್ರೀತಿಯ ದೇವಜನರೇ, ನಿಮಗಾಗಿ ದೇವರು ಮಾಡುವಂಥ ಕಾರ್ಯಗಳು ಅಂತಿಂಥದ್ದಲ್ಲ. ನೀವು ಯೋಚಿಸುವುದಕ್ಕಿಂತಲೂ ನೀವು ಊಹಿಸುವುದಕ್ಕಿಂತಲೂ ದೊಡ್ಡ ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡಲು ಸಿದ್ಧವಾಗಿದ್ದಾನೆ. ಅದ್ಭುತ ಸ್ವರೂಪನಾದ ದೇವರನ್ನ ಆಮೆನ್ ನಾವು ಪ್ರೀತಿಯಿಂದ ಆತನನ್ನು ನಾವು ಆಮೆನ್ ಆರಾಧಿಸೋಣ. ಕರ್ತನೆ, ಅಪ್ಪ, ನಿನ್ನ ಪ್ರೀತಿ ನನ್ನೊಳಗೆ ಒಂದು ಬಳ್ಳಿ ಯಾವ ರೀತಿ ಹರಡುತ್ತದೋ ಅದ ರೀತಿಯಲ್ಲಿ ನಿನ್ನ ಪ್ರೀತಿ ನನ್ನ ಹೃದಯದಲ್ಲಿ ಹರಡಲಿ. ಅಪ್ಪ ಅಪ್ಪ, ನಿನ್ನ ಮಡಿಲಲ್ಲೇ ನಾ ಮಲಗಲು ಬಯಸ್ತೇನೆ. ನಾನು ಕರ್ತನೆ, ನಿನ್ನ ಮಗುವಾಗಿ ನಾನು ಮಲಗಲು ಬಯಸ್ತೇನೆ ಎಂಬುದಾಗಿ ಹೇಳೋಣ. ನಿನ್ನ ಪ್ರೀತಿ ಹರಡಲಿ ಬಳ್ಳಿಯ ಹಾಗೆ, ನಿನ್ನ ಪ್ರೀತಿ ಹರಡಲಿ ಬಳ್ಳಿಯ ಹಾಗೆ.
ನನಗಾಗಿ ಕರ್ತನೆ. ಎಲ್ಲರೂ ಹೇಳೋಣ ಆಮೆನ್. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ಬಯಸುತ್ತಿದೆ. ಉನ್ನತ ದೇವನೇ ನನ್ನೇಸುರಾಜನೇ ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ಹೃದಯ ಅಮರ ಶಗದಲ ರವ ಅಪ್ಪ, ಈ ಒಂದು ಸಮಯದಲ್ಲಿ ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ನಿನ್ನ ಪ್ರೀತಿಯನ್ನ ಹುಡುಕ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಆ ದಿನ ಯೋಷಾಫಾಟನು ಮನಸಾರೆ ನಿನ್ನನ್ನು ಆರಾಧಿಸಿದ್ರಿಂದ ಬಂದಂತ 3 ಸೇನೆಗಳು ಚೆದರಿ ಹೋಗುವಂತೆ ಮಾಡಿದೆಯಲ್ಲ ಸ್ವಾಮಿ. ಆ ದಿನ ಯೋಷುವನು ಯೆರಿಕೋ ಮುಂದೆ ಆರಾಧನೆ ಮಾಡಿದ್ದರಿಂದ ದೇವರೇ ಆ ಒಂದು ಎಲ್ಲ ದೊಡ್ಡ ಆ ಒಂದು ಗೋಡೆಗಳು ನೆಲಸಮವಾದವಲ್ಲ ಸ್ವಾಮಿ. ಈ ದಿನ ನಿನ್ನ ಮಕ್ಕಳು ನಿನ್ನನ್ನು ಆರಾಧಿಸುತ್ತಿರುವಾಗ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತಿರುವಾಗ ಅವರ ಜೀವಿತಗಳಲ್ಲಿ ಇರುವಂಥ ಎಲ್ಲ ಕೋಟೆಗಳು, ಎಲ್ಲ ರೀತಿಯಾದಂಥ ತಡೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಎಲ್ಲ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ ಸ್ವಾಮಿ. ಎಲ್ಲ ಕೋರ್ಟ್ ಕೇಸುಗಳು ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳಿಗೆ ಅದ್ಭುತವಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ರೀತಿಯಾದಂಥ ಪ್ರಮೋಷನ್ಗಳು ಇರುವಂಥ ತಡೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ಪ್ರಮೋಷನ್ಗಳು ಬರಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಸಾಲದ ಬಾಧೆಗಳ ಮಧ್ಯದಲ್ಲಿ ಸಿಲುಕಿರುವಂಥ ಬರಬೇಕಾಗಿರುವಂಥ ಹಣಗಳು ಬರದಂತೆ ಕಷ್ಟದಲ್ಲಿರುವಂಥ ಮಕ್ಕಳ ಜೀವಿತದಲ್ಲಿ ತಡೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಮನೆಗಳನ್ನು ಕಟ್ಟಲಿಕ್ಕಾಗದೆ ಅರ್ಧದಲ್ಲಿಯೇ ನಿಲ್ಲಿಸಿ ಈ ದಿನ ಕಣ್ಣೀರಿನಲ್ಲಿರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತಕ್ಕಾಗಿ ಕಾದಿರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಅಯ್ಯೋ, ಇಷ್ಟು ತಾರೀಕು ಒಳಗಾಗಿ ನನಗೆ ಒಂದು ಅದ್ಭುತ ನಡೆಯಬೇಕೆಂಬುದಾಗಿ ಕಾದಿರುವಂಥ ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ತಡೆಗಳು ಮುರಿಯಲ್ಪಡಲಿ ಅದ್ಭುತ ಸ್ವರೂಪನಾದ ದೇವರೇ, ನಿನ್ನನ್ನು ಪ್ರೀತಿಸುವಂತ ನಿನ್ನ ಮಕ್ಕಳಿಗಾಗಿ ಕೀರ್ತನೆ 91ರಲ್ಲಿ ನೀ ಹೇಳಿರುವ ಹಾಗೆ ಆತನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುವೆನೆಂಬುದಾಗಿ. ಅವರು ನಿನ್ನಲ್ಲಿ ಆಸಕ್ತರಾಗಿರುವುದರಿಂದ, ನಿನ್ನ ಆತ್ಮದಲ್ಲಿ ಸತ್ಯದಲ್ಲಿ ನಿನ್ನನ್ನು ಆರಾಧಿಸುವವರಾಗಿರೋದ್ರಿಂದ, ನಿನ್ನ ಪ್ರಸನ್ನತೆಯನ್ನು ಬಯಸುವುದರಾಗಿರೋದ್ರಿಂದ ಕರ್ತನೆಯವರ ಜೀವಿತದಲ್ಲಿ ಎಲ್ಲ ಕಾರ್ಯದಲ್ಲಿಯೂ ದಾನವನ್ನ, ಎಲ್ಲ ಕಾರ್ಯದಲ್ಲಿಯೂ ಸಾಫಲ್ಯತೆಯನ್ನು, ಎಲ್ಲ ಕಾರ್ಯಗಳಲ್ಲಿಯೂ ಅದ್ಭುತಗಳನ್ನು ನೀ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಯೋಗ್ಯನಪ್ಪ. ನಾವು ಕೇಳುವುದಕ್ಕಿಂತಲೂ ಮೇಲಾಗಿ ಮಾಡುವಂಥ ದೇವರೇ, ನಾವು ಮಾತನಾಡುವುದಕ್ಕಿಂತ ಮುಂಚೆಯೇ ನಮ್ಮ ಮನಸ್ಸಿನಲ್ಲಿ ಏನನ್ನ ಹೇಳಲಿಕ್ಕಿದ್ದೇವೆ ಎಂಬುದಾಗಿ ಅರಿತಿರುವ ದೇವರೇ, ನಿನ್ನನ್ನು ನಾವು ನಂಬಿದ್ದೇವೆ. ನಿನ್ನ ಮುಖ ನೋಡುವವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು ದೇವರೇ. ಆದರೆ ನಿನ್ನನ್ನು ನಿರೀಕ್ಷಿಸುವ ನಮಗೋ ಯಾವ ಕೊರತೆ ಇಲ್ಲದೆ ನಡೆಸುವಂತ ದೇವರು ನೀವಾಗಿದ್ದೀರಾ. ನಿನ್ನನ್ನು ನಾವು ಸ್ತುತಿಸ್ತೇವೆ ರಾಜ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಎಲ್ಲರೂ ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ಎಲ್ಲ ಗೌರವವು, ಎಲ್ಲ ಮಹಿಮೆಯು, ಎಲ್ಲ ಪ್ರಭಾವವು ನೀನೊಬ್ಬನಿಗೆ ಸಮರ್ಪಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್.